ಮರುಸಿಂಚನ ಕ್ಲಾಸ್ 8 ಎಂಡ್ಲೈನ್ ಅಸೆಸ್ಮೆಂಟ್ ಮ್ಯಾಥ್ಸ್. ಇದರ ಕೀ ಉತ್ತರಗಳನ್ನು ಇಂದು ನೋಡೋಣ. ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮರುಸಿಂಚನ ತರಗತಿ 8 ಸಾಫಲ್ಯ ಪರೀಕ್ಷೆ ಗಣಿತ ಭಾಗ 1. ಪ್ರಶ್ನೆ 1. ಕೆಳಗಿನವುಗಳಲ್ಲಿ 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ ಬಿ 270. ಪ್ರಶ್ನೆ 2. ಈ ವಿನ್ಯಾಸದಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು? ಆಪ್ಷನ್ ಸಿ 11. ಮನೀಶ್ 3 ತಂತಿಗಳನ್ನು ಖರೀದಿಸಿದ್ದಾನೆ. ಕೆಂಪು ತಂತಿ 67 ಮೀಟರ್ ಉದ್ದವಿದೆ, ಹಸಿರು ತಂತಿ 44 ಮೀಟರ್ ಉದ್ದ ಮತ್ತು ಬಿಳಿ ತಂತಿ 73 ಮೀಟರ್ ಉದ್ದವಿದೆ. ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿದೆ? ಬಿಳಿ ತಂತಿಯು ಹಸಿರು ತಂತಿಗಿಂತ 23 ಮೀಟರ್ ಉದ್ದವಾಗಿದೆ. ಸರಿಯಾದ ಉತ್ತರ. ಪ್ರಶ್ನೆ 4. ವೃತ್ತಪತ್ರಿಕೆ ಹುಡುಗನೊಬ್ಬ ಇಡೀ ಕಾಲೋನಿಗೆ ಸ್ವಚ್ಛತಾ ಅಭಿಯಾನದ ಕರಪತ್ರಗಳನ್ನು ತಲುಪಿಸಬೇಕಿತ್ತು. ಅವನು ಮನೆ ಸಂಖ್ಯೆ 481ರಿಂದ ಕರಪತ್ರಗಳನ್ನು ನೀಡಲು ಪ್ರಾರಂಭಿಸಿದನು. ಅವನು ಮನೆ ಸಂಖ್ಯೆ 200 ತಲುಪಿದಾಗ ಕರಪತ್ರಗಳು ಮುಗಿದವು. ಅವನು ನೀಡಿದ ಕರಪತ್ರಗಳ ಸಂಖ್ಯೆಯನ್ನು ಕೆಳಗೆ ನೀಡಲಾದ ಯಾವ ಸಂಖ್ಯಾರೇಖೆಯು ತೋರಿಸುತ್ತದೆ ಎಂಬುದನ್ನು ಆಯ್ಕೆ ಮಾಡಿ. ವಿದ್ಯಾರ್ಥಿಗಳೇ, ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಈ ಆಕೃತಿಯನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇದು ವಜ್ರಾಕೃತಿ. ಪ್ರಶ್ನೆ 6. ಮೀನಾ ಬಳಿ 1 50ರ ನೋಟು, 2 10ರ ನೋಟು, 4 2 ನಾಣ್ಯಗಳು, 3 1 ನಾಣ್ಯಗಳಿವೆ. ಅವಳು ಒಟ್ಟು 94 ರೂಪಾಯಿ ಬೆಲೆಯ ಬಸ್ ಟಿಕೆಟ್ ಖರೀದಿಸಬೇಕಾದರೆ ನಿಖರವಾದ ಮೊತ್ತವನ್ನು ನೀಡಲು ಅವಳು ಎಷ್ಟು ಹಣ ಹೊಂದಿಸಬೇಕಾಗುತ್ತದೆ? ಈಗಾಗಲೇ ಅವಳ ಹತ್ತಿರ ಇರುವಂಥ ಹಣ 81 ರೂಪಾಯಿ, ಇನ್ನು 13 ರೂಪಾಯಿಗಳು ಅವಳ. ಪ್ರಶ್ನೆ 7. ಕೆಂಪು ಪುಸ್ತಕವು ಸುಮಾರು 20 ಸೆಂಟಿಮೀಟರ್ ಉದ್ದವಿದೆ. ನೀಲಿ ಪುಸ್ತಕದ ಉದ್ದದ ಅಂದಾಜು ಯಾವುದು? ಕೆಂಪು ಪುಸ್ತಕದ ಅರ್ಧ ನೀಲಿ ಪುಸ್ತಕ ಇರೋದರಿಂದ ಅಂದಾಜು ಉದ್ದ 10 ಸೆಂಟಿಮೀಟರ್. ಆಪ್ಷನ್ ಬಿ. ಪ್ರಶ್ನೆ 8. 18 ಎಂಬುದು 2 ಸಂಖ್ಯೆಗಳ ಮೊತ್ತವಾಗಿದೆ ಮತ್ತು 18ಕ್ಕೆ ಸಮವಾಗುವ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಮಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಮಸಂಖ್ಯೆಗಳು 16 ಮತ್ತು 2. ಆಪ್ಷನ್ ಡಿ. ರೀಮಾ 32 ದಿನಗಳ ಕಾಲ ರಜೆಯಲ್ಲಿದ್ದಾಳೆ. ಅವಳು ತನ್ನ 4 ಸಂಬಂಧಿಕರನ್ನು ಭೇಟಿ ಮಾಡಲು ಸಮಾನ ಸಂಖ್ಯೆಯ ದಿನಗಳನ್ನು ಕಳೆಯಲು ಬಯಸುತ್ತಾಳೆ. ಪ್ರತಿ ಸಂಬಂಧಿಕರ ಮನೆಯಲ್ಲಿ ಎಷ್ಟು ದಿನ ಕಳೆಯುತ್ತಾಳೆ? ಏಕೆ? ರೀಮಾ ರಜೆಯಲ್ಲಿದ್ದ ದಿನಗಳು 32. ರೀಮಾಳ ಸಂಬಂಧಿಕರ ಸಂಖ್ಯೆ 4. ಪ್ರತಿ ಸಂಬಂಧಿಕರ ಮನೆಯಲ್ಲಿ ಕಳೆಯಬಹುದಾದ ದಿನಗಳು 32 ಭಾಗಕರ 4 = 8 ದಿನಗಳು. ರೀಮಾ ಪ್ರತಿ ಸಂಬಂಧಿಕರ ಮನೆಯಲ್ಲಿ ಕಳೆಯುವ ದಿನಗಳ ಸಂಖ್ಯೆ 8. ಪ್ರಶ್ನೆ ಸಂಖ್ಯೆ 10. ಶಾಹೀನ್ 8 ಕಿವಿಯ ಉಂಗುರಗಳನ್ನು ಮಾಡಲು ಬಯಸಿದ್ದಾಳೆ. ಅವಳು 30 ಮಣಿಗಳನ್ನು ಹೊಂದಿದ್ದಾಳೆ ಮತ್ತು ಅವಳು 1 ಕಿವಿಯ ಉಂಗುರವನ್ನು ಮಾಡಲು 3 ಮಣಿಗಳನ್ನು ಬಳಸಬಹುದು. ಕಿವಿಯ ಉಂಗುರಗಳನ್ನು ತಯಾರಿಸಲು ಅವಳು ಎಷ್ಟು ಮಣಿಗಳನ್ನು ಬಳಸುತ್ತಾಳೆ? ಎಷ್ಟು ಮಣಿಗಳು ಉಳಿಯುತ್ತದೆ? ಶಾಹೀನ್ ಮಾಡಲು ಬಯಸಿದ ಕಿವಿಯ ಉಂಗುರಗಳು 8. ಅವಳ ಬಳಿ ಇರುವ ಮಣಿಗಳು 30. 1 ಕಿವಿಯ ಉಂಗುರ ಮಾಡಲು ಬಳಸುವ ಮಣಿಗಳು 3. ಶಾಹೀನ್ 8 ಕಿವಿಯ ಉಂಗುರಗಳನ್ನು ಮಾಡಲು ಬಳಸಿದ ಮಣಿಗಳು 8 3 24. ಉಳಿದ ಮಣಿಗಳು 6. ಭಾಗ 2. ಪ್ರಶ್ನೆ 11. ಹುಟ್ಟುಹಬ್ಬದ ಸಂತೋಷಕ್ಕಾಗಿ ಕಿರಣನ ತಾಯಿ ಪ್ರತಿ ಟೇಬಲ್ ಮೇಲೆ 12 ಬಲೂನ್ಗಳನ್ನು ಹಾಕಲು ಬಯಸುತ್ತಾಳೆ. ಒಟ್ಟು 15 ಟೇಬಲ್ಗಳಿವೆ. ಒಂದು ಪ್ಯಾಕೆಟ್ನಲ್ಲಿ ಕೇವಲ 10 ಬಲೂನ್ಗಳಿವೆ. ಕಿರಣನ ತಾಯಿ ಎಷ್ಟು ಪ್ಯಾಕೆಟ್ ಬಲೂನ್ಗಳನ್ನು ಖರೀದಿಸಬೇಕಿದೆ? ಅವಳು 18 ಪ್ಯಾಕೆಟ್ ಬಲೂನ್ಗಳನ್ನು ಖರೀದಿಸಬೇಕಾಗಿದೆ. ಪ್ರಶ್ನೆ 12. 927ನ್ನು 5ರಲ್ಲಿ ಭಾಗಿಸಿದಾಗ ಅದರ ಭಾಗಲಬ್ಧ ಮತ್ತು ಶೇಷವು ಭಾಗಲಬ್ಧ 185, ಶೇಷ 2 ಬರುತ್ತದೆ. ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 13. ರೋಹಿಣಿಯು ತನ್ನ ಬಿಡುವಿನ ವೇಳೆಯಲ್ಲಿ ಪುಕ್ಕಗಳನ್ನು ಸಂಗ್ರಹಿಸಿ ಅವುಗಳನ್ನು ಸ್ಕ್ರಾಪ್ ಪುಸ್ತಕದಲ್ಲಿ ಅಂಟಿಸಲು ಇಷ್ಟಪಡುತ್ತಾಳೆ. ಅವಳ ಅಣ್ಣ ಅವಳಿಗೆ ಪುಕ್ಕಗಳ ಉದ್ದಗಳನ್ನು ಬರೆಯಲು ಹೇಳಿದನು. ಕೋಷ್ಟಕವು ಅಳತೆಗಳನ್ನು ತೋರಿಸುತ್ತದೆ. ಯಾವ ಪುಕ್ಕಗಳು 13 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಉದ್ದವಿದ್ದವು ಮತ್ತು ಏಕೆ? ಪುಕ್ಕ 1 14 ಸೆಂಟಿಮೀಟರ್, ಪುಕ್ಕ 2 13 ಸೆಂಟಿಮೀಟರ್, ಪುಕ್ಕ 3 15 ಸೆಂಟಿಮೀಟರ್, ಪುಕ್ಕ 4 12 ಸೆಂಟಿಮೀಟರ್. ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ. 1 ಮತ್ತು 3ರಲ್ಲಿ 13ಕ್ಕಿಂತ ಉದ್ದವಾಗಿವೆ. ಪ್ರಶ್ನೆ 14. 1 ಮೈನಸ್ 5/3 ವ್ಯತ್ಯಾಸ ಎಷ್ಟು? ಆಪ್ಷನ್ ಸಿ 5/2. 15. ಯಾವ ಆಯ್ಕೆಯು 1/118 ದಶಮಾಂಶ ಸಂಖ್ಯೆಯಾಗಿ ತೋರಿಸುತ್ತದೆ? ಆಪ್ಷನ್ ಸಿ
1.18. 16. ಗ್ರಾಮ್ಗಳಲ್ಲಿ 4 ಕಿಲೋಗ್ರಾಮ್ಗೆ ಸಮನಾದ ತೂಕ ಎಷ್ಟು? 1 ಕಿಲೋಗ್ರಾಮ್ = 1,000 ಗ್ರಾಮ್, 4 ಕಿಲೋಗ್ರಾಮ್ = 4,000 ಗ್ರಾಮ್. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 17. ಈ ಕೆಳಗಿನ ಆಕಾರವು ಯಾವುದೇ ಸಮಮಿತಿ ರೇಖೆಯನ್ನು ಹೊಂದಿದೆಯೇ? ಎಷ್ಟು? ಹೌದು, ಹೊಂದಿದೆ. ಇದು ಕೇವಲ ಮಧ್ಯದಲ್ಲಿ ಒಂದು ಸಮಮಿತಿ ರೇಖೆಯನ್ನು ಹೊಂದಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಕೆಳಗಿನವುಗಳಲ್ಲಿ ಯಾವುದು 0.1 ಗುಣಾಕಾರ 5 ಪ್ರತಿನಿಧಿಸುತ್ತದೆ? ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಇದರ ಉತ್ತರವು 0.5 ಬರುತ್ತದೆ. ಪ್ರಶ್ನೆ ಸಂಖ್ಯೆ 19. ಒಂದು ಪಾಕವಿಧಾನಕ್ಕೆ 2.4 ಕಪ್ ಹಾಲು ಬೇಕಾಗುತ್ತದೆ. ಚೈತನ್ಯ ಅವರ ಬಳಿ 500 ಮಿಲಿಮೀಟರ್ನ 1/4 ಕೆನೆ ಹಾಲು ಮತ್ತು 1.5 ಕಪ್ ಕೆನೆರಹಿತ ಹಾಲು ಹೊಂದಿದ್ದಾರೆ. 2 ಕಪ್ = 500 ಮಿಲಿಲೀಟರ್ ಎಂದು ಊಹಿಸಿ. ಪಾಕವಿಧಾನಕ್ಕೆ ಸಾಕಷ್ಟು ಹಾಲು ಅವರು ಹೊಂದಿದ್ದಾರೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಪಾಕವಿಧಾನಕ್ಕೆ ಬೇಕಾದ ಹಾಲು 2.4 ಕಪ್. ಚೈತನ್ಯ ಅವರ ಬಳಿ ಇರುವ ಹಾಲು 500 ಮಿಲಿ ಇಂಟು 4/1 ರಷ್ಟು, ಅಂದರೆ ಅರ್ಧ ಕಪ್ಪು ಮತ್ತು 1.5 ಕಪ್ಪು. ಟೋಟಲ್ ಆಗಿ 2 ಕಪ್ಪು ಹಾಲು ಚೈತನ್ಯವರ ಬಳಿ ಇದೆ. ಪಾಕವಿಧಾನಕ್ಕೆ ಸಾಕಷ್ಟು ಹಾಲು ಚೈತನ್ಯವರು ಹೊಂದಿಲ್ಲ, ಏಕೆಂದರೆ ಅವರಿಗೆ ಇನ್ನೂ 1/4 ಕಪ್ ಹಾಲು ಕಡಿಮೆ ಬೀಳುತ್ತೆ. ಪ್ರಶ್ನೆ ಸಂಖ್ಯೆ 20. ಮೇಘ ಆಯತವೊಂದನ್ನು ಬರೆಯಬೇಕಿದೆ. ಇವು ಸೂಚನೆಗಳು. 2 ಜೊತೆ ಸಮಾಂತರ ಬಾಹುಗಳಿವೆ. ಬಿ 4 ಲಂಬಕೋನಗಳಿವೆ. ಸಿ ಅಭಿಮುಖ ಬಾಹುಗಳ ಜೋಡಿಗಳು ಸಮವಾಗಿವೆ, ಆದರೆ ಎಲ್ಲ 4 ಬಾಹುಗಳು ಸಮವಾಗಿರುವುದಿಲ್ಲ. ಅದರಂತೆ ಮೇಘ ಈ ಆಕೃತಿಯನ್ನು ಬರೆಯುತ್ತಾಳೆ. ನೋಡಿ ಮಕ್ಕಳೇ, ಈ ಆಕೃತಿ ಆಯತದಂತೆ ಕಾಣಿಸುವುದಿಲ್ಲ. ಮೊದಲೇ ಅವಳು ಸರಿಯೇ? ಇಲ್ಲ, ಅವಳು ತಪ್ಪು. ಏಕೆಂದರೆ ಅವಳು ರಚಿಸಿದ ಆಕೃತಿಯಲ್ಲಿ 4 ಲಂಬಕೋನಗಳು ಇರುವುದಿಲ್ಲ. ಆಯತದ ರಚನೆಯಲ್ಲಿ 4 ಲಂಬಕೋನಗಳು ಹಾಗೂ 2 ಜೊತೆ ಅಭಿಮುಖ ಸಮಬಾಹುಗಳನ್ನು ಕಡ್ಡಾಯವಾಗಿ ಬೇಕಾಗುತ್ತದೆ. ಭಾಗ 3 ಪ್ರಶ್ನೆ ಸಂಖ್ಯೆ 21. ಸಂಖ್ಯೋಕ್ತಿಯನ್ನು ಬಿಡಿಸಿ. ಬ್ರಕೆಟ್ 30 + 40 ಬ್ರಕೆಟ್ ಕಂಪ್ಲೀಟ್ ಗುಣಾಕಾರ ಬ್ರಕೆಟ್ 3 + 6 ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದರ ಸರಿಯಾದ ಉತ್ತರ ಡಿ 630. ಒಂದು ಸೇತುವೆಯು ಕೆಳಗೆ ನೀಡಿರುವ ಚಿತ್ರದ ಆಕಾರದಲ್ಲಿದೆ. ತ್ರಿಭುಜದ ಪ್ರಕಾರವನ್ನು ಅದರ ಕೋನಗಳು ಮತ್ತು ಅದರ ಬಾಹುಗಳಿಂದ ಗುರುತಿಸಿ ಮತ್ತು ಸೇತುವೆಯ ಉದ್ದವನ್ನು ಕಂಡುಹಿಡಿಯಿರಿ. ಇದು ಸಮಬಾಹು ತ್ರಿಭುಜ ಮತ್ತು ಇದರ ಸೇತುವೆಯ ಉದ್ದ 162 ಅಡಿ. ಗುಣಲಬ್ಧವನ್ನು ಕಂಡುಹಿಡಿಯಿರಿ. 3.91 ಗುಣಾಕಾರ 6. ಇದರ ಉತ್ತರ ಆಪ್ಷನ್ ಬಿ 23.46. ಸಂಖ್ಯೆ 24. ಮುಕ್ತಾಗೆ X ವರ್ಷ. ಅವಳ ಅಕ್ಕ ನೀತಾ ಮುಕ್ತಾಳಿಗಿಂತ 2 ವರ್ಷ ದೊಡ್ಡವಳು. ಅವರ ಚಿಕ್ಕಮ್ಮ ಕಾಜಲ್ ಅವರ ವಯಸ್ಸು ನೀತಾ ಅವರಿಗಿಂತ 3 ಪಟ್ಟು ಹೆಚ್ಚು. ವರ್ಷಗಳಲ್ಲಿ ಕಾಜಲ್ ಅವರ ವಯಸ್ಸನ್ನು ಪ್ರತಿನಿಧಿಸುವಂತೆ ಬೀಜೋಕ್ತಿಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಆಪ್ಷನ್ ಸಿ 3x + 6. 25. ಸಮಾನವಾಗಿರುವ ಅನುಪಾತವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಯಾವ ಆಯ್ಕೆಯು 35% ಪ್ರತಿನಿಧಿಸುತ್ತದೆ? ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಯಾವ ಸಮೀಕರಣವು n ಮತ್ತು 7 ಈ ಸಂಖ್ಯೆಗಳ ಮೊತ್ತವು 15 ಆಗಿದೆ ಈ ವಾಕ್ಯವನ್ನು ಪ್ರತಿನಿಧಿಸುತ್ತದೆ? n + 7 = 15. ಆಪ್ಷನ್ ಸಿ 28. ಚಿತ್ರದಲ್ಲಿ ತೋರಿಸಿರುವಂತೆ ಅಳತೆಗಳು ಇದ್ದಲ್ಲಿ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಆಯ್ಕೆ ಮಾಡಿ. ಆಪ್ಷನ್ ಡಿ 82 ಚದರಡಿ. 29. ನಗರದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ದೈನಂದಿನ ಹಿಮಪಾತದ ಪ್ರಮಾಣ ದಾಖಲಾಗಿದೆ. ನಕ್ಷೆಯು ಹಿಮಪಾತದ ಪ್ರಮಾಣವನ್ನು ತೋರಿಸುತ್ತದೆ. ವಾರದ ಯಾವ ದಿನ ಹೆಚ್ಚು ಹಿಮಪಾತವಾಯಿತು? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ಕೊಡಿ. ವಿದ್ಯಾರ್ಥಿಗಳೇ, ವಾರದ 5ನೇ ದಿನ ಶುಕ್ರವಾರದಂದು ಹಿಮಪಾತವು ಹೆಚ್ಚಾಯಿತು.
ಏಕೆಂದರೆ ಉಳಿದ ದಿನಗಳಲ್ಲಿ 5 ಇಂಚುಗಳಿಗಿಂತ ಕಡಿಮೆ ಹಿಮಪಾತವಾಗಿದ್ದು ಶುಕ್ರವಾರದಂದು 5 ಇಂಚುಗಳಷ್ಟು ಹಿಮಪಾತವಾಗಿದೆ. ಒಂದು ಮರವು 27 ಅಡಿ ಎತ್ತರವಿದೆ. ಇದಕ್ಕೆ ಸಿಡಿಲು ಹೊಡೆದಿದ್ದು 96 ಇಂಚು ಚಿಕ್ಕದಾಗಿದೆ. ಸಿಡಿಲು ಬಡಿದ ನಂತರ ಮರ ಎಷ್ಟು ಅಡಿ ಎತ್ತರವಿದೆ? ವಿದ್ಯಾರ್ಥಿಗಳೇ, ಇಲ್ಲಿ ನಾವು 27 ಅಡಿ ಮೈನಸ್ ಇಲ್ಲಿ ಕೊಟ್ಟಾರ 1 ಅಡಿ = 12 ಇಂಚು, 12 ಎಂಟ್ಲಿ 96 ಮೈನಸ್ 8 = 19 ಅಡಿ. ಅಡಿ ಉತ್ತರ. ಇನ್ನು ಭಾಗ 4 ಪ್ರಶ್ನೆ ಸಂಖ್ಯೆ 31 -2 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ r ನ ಬೆಲೆ +4. ಆಪ್ಷನ್ ಬಿ 4. ಬೀಜೋಕ್ತಿಯ ಸರಳ ರೂಪ ಯಾವುದು? ಆಪ್ಷನ್ ಸಿ ಬೀಜೋಕ್ತಿಯ ಸರಳ ರೂಪ ಯಾವುದು? 9x - 2 + 7 - x ರ ಸರಳ ರೂಪ 8x + 5. 33. x ನ ಬೆಲೆ ಏನು? ವಿದ್ಯಾರ್ಥಿಗಳೇ, ಇದು ಲಂಬ ಕೋನವಿದೆ. ಒಂದು ಕೋನದ ಬೆಲೆ 31 ಡಿಗ್ರಿ ಆದರೆ ಮತ್ತೊಂದು ಕೋನದ ಬೆಲೆ x + 4 ಅಂದರೆ 55 ಡಿಗ್ರಿ. ಒಂದು ಪೆಟ್ಟಿಗೆಯಲ್ಲಿ 15 ಸ್ಟ್ರಾಬೆರಿಗಳಲ್ಲಿ 3 ಸ್ಟ್ರಾಬೆರಿಗಳು ಕೊಳೆತಿವೆ. ಶೇಕಡಾವಾರು ಉತ್ತಮವಾಗಿರುವ ಸ್ಟ್ರಾಬೆರಿಗಳೆಷ್ಟು? ಆಪ್ಷನ್ ಡಿ 80%. ಸಿಲಿಂಡರ್ನ ಘನಫಲ 314 ಘನ ಇಂಚುಗಳು ಆಗಿದ್ದರೆ ಸಿಲಿಂಡರ್ನ ಎತ್ತರ ಎಷ್ಟು? 4 ಇಂಚುಗಳು. ಸಿಲಿಂಡರ್ನ ಎತ್ತರ 4 ಇಂಚುಗಳು. ಅಂಜಲಿ ಅವಳ ಖಾತೆಗೆ ರು 1000 ಜಮಾ ಮಾಡಿದ್ದಾಳೆ. ಖಾತೆಯು 4 ವರ್ಷಗಳಲ್ಲಿ ರು 100 ಸರಳ ಬಡ್ಡಿಯನ್ನು ಗಳಿಸುತ್ತದೆ. ವಾರ್ಷಿಕ ಬಡ್ಡಿ ದರ ಎಷ್ಟು? 2.5%. ಪ್ರಶ್ನೆ 37. ಚಿತ್ರದಲ್ಲಿ ತೋರಿಸಿದ ವೃತ್ತದ ಅಂದಾಜು ವಿಸ್ತೀರ್ಣ ಎಷ್ಟು? 5 = 7/22 ಆದಾಗ ಉತ್ತರ ಸಿ ಸರಿಯಾದಂಥ ಉತ್ತರ. 154 cm². 38. ತ್ರಿಭುಜದ ಒಳಕೋನ ವಾಯ್ನ ಅಳತೆಯನ್ನು ಕಂಡುಹಿಡಿಯಿರಿ. ಒಳಕೋನ ವಾಯ್ನ ಅಳತೆ ಆಪ್ಷನ್ ಡಿ 55 ಸರಿಯಾದಂಥ ಉತ್ತರ. ಪ್ರಶ್ನೆ 39. 52 ಚದರ ಮೀಟರ್ ಮೇಲ್ಮೈ ವಿಸ್ತೀರ್ಣದೊಂದಿಗೆ ಆಯತ ಘನಾಕೃತಿಯನ್ನು ಮರಳಿನಿಂದ ತುಂಬಬೇಕಾಗಿದೆ. ಅದು ಹಿಡಿದಿಟ್ಟುಕೊಳ್ಳಬಹುದಾದ ಮರಳಿನ ಘನಫಲ ಎಷ್ಟು? V = L × B × H. L = 4 ಮೀಟರ್ ಕೊಟ್ಟಿದ್ದಾರೆ, ಇಂಟು 3 ಮೀಟರ್ ಇಂಟು 2 ಮೀಟರ್ = 4 × 12 12 24 m³ ಘನ ಮೀಟರ್ ಆಗುತ್ತದೆ. ವಿದ್ಯಾರ್ಥಿಗಳೇ, 40ನೇ ಪ್ರಶ್ನೆ. 15 - 2x = -7x. ಈ ಸಮೀಕರಣದ ಪರಿಹಾರವನ್ನು ಪರಿಶೀಲಿಸುವಾಗ ಇಶಾನಿ x = 3 ಬೆಲೆಯನ್ನು ಹಾಕುತ್ತಾಳೆ. ಸಮೀಕರಣದ ಬಲಭಾಗ ಮತ್ತು ಎಡಭಾಗವು ಒಂದೇ ಆಗಿರುವುದಿಲ್ಲ. ಸಮೀಕರಣವು ಎರಡೂ ಬದಿಯಲ್ಲಿ ಏಕೆ ಸಮತೋಲನಗೊಳ್ಳಲಿಲ್ಲ? ವಿವರಿಸಿ. 15 - 2x = -7x = 15 - 2 x ಬೆಲೆಯನ್ನು ತುಂಬ್ಕೋಬೇಕು 3 -7 x ಬೆಲೆಯನ್ನು ತುಂಬ್ಕೊಳ್ಳಿ 3 15ರಲ್ಲಿ 6 ಕಳೆದರೆ 9 7 3 21. 9ಕ್ಕೆ -21 ಸಮನಾಗಿಲ್ಲ, ಏಕೆಂದರೆ x = 3 ಇದು ಸಮೀಕರಣದ ಪರಿಹಾರವಲ್ಲ. ಥ್ಯಾಂಕ್ ಯು.